ಟ್ರೈಬ್ಸ್ ಕಾಫಿ ಈಗ ಬೆಂಗಳೂರಿನ HSR ಲೇಔಟ್ನಲ್ಲಿ ತನ್ನ ಮೊದಲ ಫ್ಲಾಗ್ಶಿಪ್ ಕಾಫಿ ಅಂಗಡಿಯನ್ನು ಆರಂಭಿಸಿದೆ. ಜನಜಾತಿ ಪ್ರದೇಶಗಳಿಂದ ನೇರವಾಗಿ ತಂದುಕೊಳ್ಳುವ ಕಾಫಿ, ಪ್ರತಿ ಕಪ್ನಲ್ಲೂ ನೆಲದ ಕಥೆಯ ಸವಿಯಿದೆ. ಇದು ಭಾರತದ ಏಕೈಕ ಟೆರರ್ ಬೇಸ್ಡ್ ಕಾಫಿ ಬ್ರ್ಯಾಂಡ್. ಅರಣ್ಯದ ಸುವಾಸನೆ, ಖನಿಜ ಭೂಮಿ ಮತ್ತು ಪೀಳಿಗೆಯ ಕೃಷಿ ಪರಂಪರೆಯೊಂದಿಗೆ ಬೆಳೆದ ಕಾಫಿ. ಜನಜಾತಿ ಸಮುದಾಯಗಳಿಗೆ ನೈಜ ಮಾನ್ಯತೆ, ನೇರ ಖರೀದಿ, ನ್ಯಾಯಬದ್ಧ ಬೆಲೆ ಮತ್ತು ಲಾಭದ 10% ಅವರನ್ನು ಬೆಂಬಲಿಸುವ ಯೋಜನೆಗಳಿಗೆ ಮೀಸಲು ಬ್ರ್ಯಾಂಡ್ನ ಧ್ಯೇಯವಾಗಿದೆ. ಸಂಸ್ಕೃತಿ ಮತ್ತು ಪ್ರಕೃತಿಯ ಗರ್ಭದಿಂದ ಕೇವಲ ಕಾಫಿ ಅಲ್ಲ, ಇದು ಅನುಭವ. ಕಿರಣ್ ನೇರ್ಲಿಗೆ ಗೌಡ ಅಂತೇಳಿ ಈ ಟ್ರೈಬ್ಸ್ ಕಾಫಿ ಕಾನ್ಸೆಪ್ಟ್ ಫೌಂಡರ್ ನಾನು ಇದಕ್ಕೆ 6 ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಈ ಒಂದು ಕೆಫೆ ಓಪನ್ ಮಾಡ್ಲಿಕ್ಕೆ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದೆ. ಇದು ವರ್ಷದಿಂದ ವರ್ಕ್ ಮಾಡಿದ್ಕೆ ಈ ಲೆವೆಲ್ಗೆ ಬಂದಿದೆ. ಆಕ್ಚುಲಿ ಇವತ್ತು ನಮ್ದು ಓಪನಿಂಗ್ ಡೇಟ್ ಇಟ್ಕೊಂಡಿದ್ವಿ. ಒಂದು ಲಾಸ್ಟ್ ವೀಕ್ ಇಟ್ಕೋಬೇಕಿತ್ತು, ಬಟ್ ಟ್ರೈಬ್ಸ್ ಬೇರೆಲ್ಲ ತುಂಬಾ ಜನ ಬೇರೆಲ್ಲ ಬರ್ಲಿಕ್ಕಿತ್ತು. ಬಟ್ ಮಳೆ ಆಗಿ ಅವರಿಗೆ ಪ್ಯಾಡಿ ಕಲ್ಟಿವೇಶನ್ ಎಲ್ಲ ಇತ್ತು. ಪ್ಯಾಡಿ ಕಲ್ಟಿವೇಶನ್ ಎಲ್ಲ ಇರೋದಕ್ಕೋಸ್ಕರ ತುಂಬಾ ಜನಕ್ಕೆ ಬರಕ್ ಆಗ್ಲಿಲ್ಲ. ಹಾಗಾಗಿ ಇವರು ನಮಗೆ ಟೈಮ್ ಕೊಟ್ಟು ಬಂದಿದ್ದಾರೆ. ಹಾಗಾಗಿ ಅವ್ರ ಹತ್ರ ಇವತ್ತು ಡೇಟ್ ಫಿಕ್ಸ್ ಮಾಡಿಸಿ ಇವತ್ತು ಸರ್ ಇದು ಟೆರೈರ್ ಬೇಸ್ಡ್ ಕಾಫಿ ಅಂತೇಳಿ ವರ್ಲ್ಡ್ ದಿಸ್ ಇಸ್ ದ ಓನ್ಲಿ ಒನ್ ಟೆರೈರ್ ಅಂತ ಹೇಳಿದ್ರೆ ಆ ಮಣ್ಣಿನ ಗುಣ, ಅಟ್ಮಾಸ್ಫಿಯರ್, ಮೈಕ್ರೋ ಅಟ್ಮಾಸ್ಫಿಯರ್ ಇದೆಲ್ಲ ಅಲ್ಲಿ ಮಾತ್ರ ಬರೋದು. ಒಡಿಸ್ಸಾ, ಅరకు ಬಾರ್ಡರ್ ಮಾತ್ರ ಬರೋದು. ಇಂಡಿಯಾದಲ್ಲಿ, ಏಷ್ಯಾದಲ್ಲಿ ಎಲ್ಲೂ ಬರೋದಿಲ್ಲ ಈ ಕಾಫಿ. ಟೆರೈರ್ ಬೇಸ್ಡ್ ಓನ್ಲಿ ಒನ್ ಕಾಫಿ ಇನ್ ಇಂಡಿಯಾ ಅಂಡ್ ಏಷ್ಯಾ. ಬೆಂಗಳೂರಲ್ಲಿ ಕಾಫಿ ಲವರ್ಸ್ ತುಂಬಾ ಇದಾರೆ. ನಿಮಗೆ ನೋಡ್ಬೋದು, ರೋಡಲ್ಲಿ 3 ಹೋಟೆಲ್ಸ್ ಇದೆ. ರೋಡಲ್ಲಿ 4 ಕಾಫಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇದು ಏನಕ್ಕೆ ಮಾಡಿದ್ದು ಅಂತ ಇದೊಂದು ಕಾಫಿ ಟೇಸ್ಟ್ ಮಾಡ್ಲಿ ಅಂತ ಒಂದ್ಸರಿ ಇಷ್ಟು ದಿವಸ ನಾವು ಒಂದು ಟ್ರಯಲ್ ಮಾಡಿದ್ವಿ. 10 to 15 days ನಾವು ಟ್ರಯಲ್ ಕಾಫಿ ಕೊಟ್ವಿ. ತುಂಬಾ ಜನಕ್ಕೆ ಇಷ್ಟ ಆಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜನ ಇಷ್ಟಪಟ್ಟರು ಅದನ್ನ ಕಾಫಿ ಎಲ್ಲ. ಹಾಗಾಗಿ ಇವತ್ತು ಕೂಡ ಬಂದು ನಾವು ಯಾರಿಗೂ ಬಂದಾಗ ಇಸ್ ಇಟ್ ಓಪನ್ ಅಂತ ಹೇಳಿದ್ರೆ ಇಲ್ಲ, ವಿ ಆರ್ ನಾಟ್ ಓಪನ್ ಬಟ್ ವಿ ಸರ್ವ್ ದ ಕಾಫಿ ಅಂತೇಳಿ ನಾವು ಎಲ್ಲರಿಗೂ ಕಾಫಿ ಸರ್ವ್ ಮಾಡಿದ್ವಿ ಅಟ್ ದ ರೇಟ್ ಆಫ್ 1 rupee. ಗುಣಮಟ್ಟ ಹೆಂಗಿರುತ್ತೆ ಸರ್? ಗುಣಮಟ್ಟ ಇದು ಗುಡ್ಡಗಾಡಲ್ಲಿ ಬೆಳೆಯೋದು. ಎಲ್ಲರೂ ಯಾವ್ದು ದೊಡ್ಡ ಎಸ್ಟೇಟ್ ಇರೋದಿಲ್ಲ. ಅದು ಇಲ್ಲಿ ಚಿಕ್ಕಮಂಗ್ಳೂರು, ಕೂರ್ಗು, ಹಾಸನ್ ತರ ದೊಡ್ಡ ಎಸ್ಟೇಟ್ ಇರೋದಿಲ್ಲ. ಎಲ್ಲ ಸಣ್ಣ ಬೌಂಡ್ರಿ ಅಂದ್ರೆ 1/4 ಎಕರೆ, ಅರ್ಧ ಎಕರೆ, ಅದು ಬೆಟ್ಟದಲ್ಲಿ ಬೆಳೆಯೋದು. ಹಾಗಾಗಿ ಅವರು ನಮ್ದು ಟ್ರೈಬಲ್ ಕಾಫಿದು ಲೋಗೋ ನೋಡ್ಬೋದು. ಕಣ್ಣಲ್ಲಿ ಕಾಫಿ ಬೀನ್ ಇದೆ. ಅದ್ರ ಮೀನಿಂಗ್ ಏನಂತಿಲ್ಲ, ನಮ್ಮ ಟ್ರೈಬಲ್ ವುಮನ್ನ ಕಾಫಿ ಎಸ್ಟೇಟ್ ನ, ಕಾಫಿ ಗಿಡಗಳನ್ನ ಆಸ್ ಅ ಹೈ ತರ ಕೇರ್ ಮಾಡ್ತಾರೆ ಅಂತ ಅದ್ರದ್ದು ಮೀನಿಂಗ್. ಎಸ್ ಸರ್, ಅವರು ಗೌರ್ಮೆಂಟ್ ಕೊಟ್ಟಿರೋ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಅವ್ರು ಗ್ರೋ ಮಾಡ್ತಾರೆ ಸರ್. ಆಕ್ಚುಲಿ ಹೌದು ಸರ್, ದಿಸ್ ಇಸ್ ದ ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ ತಗೊಂತೀವಿ. ಒಂದು 3 months ದಿಸ್ ಇಸ್ ಫಸ್ಟ್ ಅವರ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕಾಫಿದು. ಹಾಗಾಗಿ ಇನ್ನು ನಮಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ವಿ ವಿಲ್ ಎಕ್ಸ್ಪ್ಯಾಂಡ್ ಸರ್. ಮತ್ತೆ ಗ್ರಾಹಕರಿಗೆ ಏನ್ ಹೇಳಲಿಕ್ಕೆ ಇಚ್ಛಿಸ್ತೇವೆ ಸರ್ ಕಾಫಿ ಬಗ್ಗೆ? ಮತ್ತೆ ಇನ್ವೈಟ್ ಮಾಡ್ತೀರಾ ಸರ್? ಅವ್ರು ಒಂದ್ಸಲ ಬಂದು ಕಾಫಿ ಟೇಸ್ಟ್ ನೋಡಿ ಸರ್, ಅದನ್ನ ಮಾತ್ರ ನಾನು ಹೇಳ್ಬೋದು ಸರ್. ಕಾಫಿ ಒಂದ್ಸಲ ಟೇಸ್ಟ್ ಮಾಡಿ ಸರ್. ಕಾಫಿ ಟೇಸ್ಟ್ ಮಾಡಿ. ಲೊಕೇಶನ್ HR ಕ್ಲಬ್ ಆಪೋಸಿಟ್ ಸೆಕ್ಟರ್ 3 ಬೆಂಗಳೂರು. ಒಂದ್ಸಲ ನಾನು ಹೇಳೋದು ರಿಕ್ವೆಸ್ಟ್ ಮಾಡಿ ಒಂದ್ಸಲ ಬಂದು ಕಾಫಿ ಟೇಸ್ಟ್ ನೋಡಿ ಅಂತ ಗೊತ್ತಾಗುತ್ತೆ. ಫೋನ್ ನಂಬರ್ 98804477. ನಾನು ರಮ್ಯಾ ಕಿರಣ್ ಅಂತ ಹೇಳಿ. ಆಕ್ಚುಲಿ ಟ್ರೈಬ್ಸ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇವತ್ತು ಕಾಫಿ ಶಾಪ್ ಓಪನ್ ಆಗ್ತಾ ಇದೆ, ಕೆಫೆ ಓಪನ್ ಆಗಿದೆ. ಸೊ ಇದ್ರದ್ದು ಫೌಂಡರ್ ಆಫ್ ಕಿರಣ್ ನೇರ್ಲಿಗೆಗೌಡ ಏನಿದ್ದಾರೆ, ಅವ್ರ ವೈಫ್ ನಾನು ಮಾತಾಡ್ತಾ ಇರೋದು. ಸೊ ಹೆಚ್ಚಿಗೆ ಏನು ನಾನು ಮಾತಾಡೋದಕ್ಕಿಂತ ಅವರು ಎಲ್ಲ ಆಲ್ಮೋಸ್ಟ್ ಹೇಳಿದ್ದಾರೆ. ಅವರು ಹೇಗೆ ಇದನ್ನ ಅವ್ರು ಥಿಂಕ್ ಮಾಡಿ ಇದನ್ನ ಆಚೆ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಾನು ಜಾಸ್ತಿ ಏನು ಮಾತಾಡೋದು, ಬಟ್ ಕಾಫಿ ಬಗ್ಗೆ ನಾನು ಹೇಳ್ತೀನಿ ಏನಿಗೆ ಅಂತ ಹೇಳಿ. ಕಾಫಿ ಬಂದು ಆಕ್ಚುಲಿ ಇದು ನೈಸರ್ಗಿಕವಾಗಿ, ಸೊ ವಿತೌಟ್ ಪೆಸ್ಟಿಸೈಡ್ಸ್ ಏನ್ ಹಾಕದಲೇನೆ ಬೆಳೆದಿರೋ ಅಂತ, ಸೊ ಫುಲ್ಲಿ ಫ್ಲೇವರ್ಡ್ ಆಗಿ ಬೆಳೆದಿರೋಂಥ ಕಾಫಿ. ಸೊ ಇದನ್ನ ನಾವು ಈಗ ಬೆಂಗಳೂರಲ್ಲಿ 10 to 15 ಫ್ಲೇವರ್ಸ್ ಬರುತ್ತೆ. ಸ್ಪೆಷಲ್ ಎಲ್ಲದೂ ಸ್ಪೆಷಲ್, ಎಲ್ಲದ್ರಲ್ಲೂ ಒಳ್ಳೊಳ್ಳೆ ಇದಿರುತ್ತೆ. ಬಟ್ ಬೆಂಗಳೂರಲ್ಲಿ ಎಲ್ಲರಿಗೂ ಇಷ್ಟ ಆಗೋಂತ ಫ್ಲೇವರ್ಸ್ ನಮ್ಮಲ್ಲಿ ಇರುತ್ತೆ. ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಅನುಭವ ತಗೊಂಡು ಹೋಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.